ರಾಜ್ಯಸಭಾ ಸದಸ್ಯರು ಕೂಡ ಗಲಾಟೆ ಆಗ್ತದೆ ಸರ್. ಅವ್ರು ಇನ್ನೂ ಕೂಡ ಬಂಡಾಯ ಶಮನ ಯಾರು ಶಿವಮೊಗ್ಗ ಮತ್ತೆ ದಾವಣಗೆರೆ ಅವರು ಬಂಡಾಯ ಈಶ್ವರಪ್ಪನವರು ಕ್ಲಿಯರ್ ಹೇಳ್ತಿದ್ದಾರೆ ಸರ್, ಬ್ರಹ್ಮ ಬಂದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ. ಈ ಬಾರಿ ಅಲ್ಲಿ ರಾಘವೇಂದ್ರನು ಸೋಲ್ತಾರೆ, ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ. ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರಲ್ಲ. ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ, ನಿಷ್ಠಾವಂತ ಕಾರ್ಯಕರ್ತರೆ, ಅವರು ಬ್ರಹ್ಮನಿಗಿಂತ ನಮ್ಮ ಲೆಕ್ಕದಲ್ಲಿ ಕಾರ್ಯಕರ್ತರು ದೇವರು ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಕಾರ್ಯಕರ್ತರು ದೇವರು. ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವ್ರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ. ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ. ದಾವಣಗೆರೆದು ಕೂಡ ನಾನು ಹೋಗಿದ್ದೆ, ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿ ಬಂದಿದ್ದೀನಿ. ನಾನು ಕೂಡ ಫೋನಲ್ಲಿ ಮಾತಾಡಿದ್ದೀನಿ. ಆದರೆ ನಾನು ಭೇಟಿ ಮಾಡ್ತೀನಿ, ಅಲ್ಲಿ ಹೋಗಿ ಶಮನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಎಲ್ಲ ಒಂದು ಸರಿ ನಾಮಿನೇಷನ್ ಆದ ತಕ್ಷಣವೇ ಶಮನಗಳೆಲ್ಲ ಬಂಡಾಯ ಇಲ್ಲ. ನಾವು ಅವ್ರಿಗೆ ಸಜೆಷನ್ಸನ್ನು ಕೊಟ್ಟಿದ್ದೀರಿ. ನಮ್ಮ ಕೇಂದ್ರದ ನಾಯಕರು ಸಜೆಷನ್ನ ಕೊಟ್ಟಿದ್ದಾರೆ. ಹಾಸನದ ಬಗ್ಗೆ, ಮಂಡ್ಯ ಬಗ್ಗೆ ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಅವರು ಆ ಸಜೆಷನ್ನ ತೆಗೆದುಕೊಂಡು ಅವರ ನಾಯಕರು ಇದಿದ್ದಾರಲ್ಲ, ದೇವೇಗೌಡರು ಇದ್ದಾರೆ. ಅವರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಅವರ ಸಜೆಷನ್ ಅಲ್ಟಿಮೇಟಾಗಿ ಅವ್ರ ತೀರ್ಮಾನ JDSಗೆ ಬಿಟ್ಟಿದ್ದೆ. ಫೈನಲ್ ಡಿಸಿಷನ್ ಮಾಡೋದು JDSಗೆ. ನಮ್ಮ ಸಲಹೆಯನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಇನ್ಚಾರ್ಜ್ ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲಾಗಿ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಅನೌನ್ಸ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಹೇಗಿದೆ?